ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. 2.5 ವರ್ಷ ಯಾರು ಇರಬೇಕು, 2.5 ವರ್ಷ ಯಾರು ಬಿಡಬೇಕು ಅನ್ನೋದ್ರ ಬಗ್ಗೆನೇ 2.5 ವರ್ಷ ಚರ್ಚೆ ಆಯಿತು. ಯಾವ ಗ್ಯಾರಂಟಿಗಳನ್ನು ಕೊಟ್ಟರು ಆ ಗ್ಯಾರಂಟಿಗಳೆಲ್ಲವೂ ಫೇಲ್ಯೂರ್ ಆಗಿದ್ದಾವೆ. ಬಸ್ ಫ್ರೀ ಅಂದರು, ಬಸ್ಸಿಗೆ ಡೀಸೆಲ್ ಇಲ್ಲ, ಬಸ್ಸಿಗೆ ಮೇಂಟೆನೆನ್ಸ್ ಇಲ್ಲ, ಬಸ್ಸನ್ನೇ ನಿಲ್ಲಿಸ್ತಾ ಇದ್ದಾರೆ. ಗೃಹ ಲಕ್ಷ್ಮಿ ಕೊಡ್ತೀವಿ ಅಂತಂದರು, ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಕೊಟ್ಟಿಲ್ಲ. 5,000 ಕೋಟಿ ಎಲ್ಲೋಯ್ತು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸ ಇವತ್ತು ನೆರೆ ಬಂತು, ರೈತರಿಗೆ ದುಡ್ಡು ಕೊಡಲಿಲ್ಲ, ರಸ್ತೆ ಹಾಗೇನೆ ಗುಂಡು ಬಿದ್ದಿದ್ದಾವೆ. ಇವರಿಗೆ ಪ್ರತಿನಿತ್ಯ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಕುರ್ಚಿ ಉಳಿಸ್ಕೋಬೇಕು, ಯಾರು ಕುರ್ಚಿ ಹೊಸದಾಗಿ ತಗೋಬೇಕು, ಇದರ ಬಗ್ಗೆ ಚರ್ಚೆ ಆಗ್ತಿದೆ. ಅದಕ್ಕಾಗಿ ನವೆಂಬರ್ ಕ್ರಾಂತಿ ಏನಾದರೂ ಆಗಲಿ, ಅವರ ಪಕ್ಷ ಅವರ ತೀರ್ಮಾನ ಅವ್ರು ಮಾಡಲಿ, ಯಾರನ್ನಾದರೂ CM ಮಾಡಲಿ, ರಾಜ್ಯದ ಜನರ ಸಮಸ್ಯೆಗೆ ದಯಮಾಡಿ ಸ್ಪಂದಿಸಿ ಮತ್ತು ಎಲ್ಲರೂ ಹೆಲಿಕಾಪ್ಟರಿಂದ ಹೋಗೋದನ್ನು ಬಿಟ್ಟು ಭೂಮಿಗೆ ಇಳೀರಿ ಅನ್ನುವಂಥ ಆಗ್ರಹವನ್ನು ನಾನು ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೀನಿ. ನೀವು ಕುರ್ಚಿ ಉಳಿಸ್ಕೊಳ್ಳೋದಾದ್ರೂ ಉಳಿಸ್ಕೊಳ್ಳಿ, ಬಿಡೋದಾದ್ರೂ ಬಿಡಿ, ಆದರೆ ಅಭಿವೃದ್ಧಿ ಮಾಡಿ, ಇದು ನಮಗೆ ಬೇಕಾಗಿದೆ. ಖರ್ಗೆ ಅವರು ಹೇಳ್ತಾರೆ ಲೋಕಲ್ ಜಗಳ ಅದು ಅಲ್ಲೇ ನೀವು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹೈಕಮಾಂಡ್ ನಾವು ಯಾವುದೇ ರೀತಿಯಾದಂತಹ ಒಂದು ಒಡಕು ಮಾಡಿಲ್ಲ ಇಲ್ಲಿ ಅಂತ. ಲೋಕಲ್ ಯಾವುದು? ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು 5 ವರ್ಷ ನನಗೆ ಹೇಳಿದ್ದಾರೆ ಅಂತ ಹೇಳಿ. DK ಶಿವಕುಮಾರ್ ಅವರು ರಾಜ್ಯದ ಅಧ್ಯಕ್ಷರಾಗಿ ಅವತ್ತು ಚುನಾವಣೆಯನ್ನು ನಿರ್ವಹಣೆ ಮಾಡಿದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಹೇಳ್ತಾರೆ ನನಗೆ 2.5 ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಅವರು ಹೇಳ್ತಾರೆ ಅಲ್ಲೇ ಬಗೆಹರಿಸ್ಕೊಳ್ಳಿ. ಅಂದರೆ ಹೈಕಮಾಂಡ್ ಯಾರು? ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಯಾರು? ಡೆಲ್ಲಿಯಲ್ಲಿದೆಯೋ ಅಥವಾ ಕರ್ನಾಟಕದಲ್ಲಿದೆಯೋ? ಸಿದ್ದರಾಮಯ್ಯನವರು ಹೈಕಮಾಂಡೋ ಇಲ್ಲ DK ಶಿವಕುಮಾರ್ ಹೈಕಮಾಂಡೋ? ಇದನ್ನು ಇವತ್ತು ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಬೇಕು.